ಶ್ರೀ ಸಾರರೂಪ ಗುರುಚರಿತ್ರೆ 16ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರುಗಳು ವೈದ್ಯನಾಥ ಕ್ಷೇತ್ರದಲ್ಲಿರುವಾಗ ಒಂದು ದಿನ ಮುನಿವೇಷದ ಒಬ್ಬ ಬ್ರಾಹ್ಮಣನು ಅವರ ಬಳಿಗೆ ಬಂದು ನಮಸ್ಕರಿಸಿದನು ಮತ್ತು ಭಕ್ತಿಯಿಂದ ಗುರುಗಳನ್ನು ಕುರಿತು, ಮಹಾತ್ಮ, ನಿನ್ನ ದರ್ಶನದಿಂದ ನಾನು ಪಾವನನಾದೆನು. ನಾನು ಬೇಕಾದಷ್ಟು ಶ್ರಮವಹಿಸಿ ತಪಸ್ಸನ್ನು ಆಚರಿಸಿದರೂ ನನಗೆ ಜ್ಞಾನೋದಯ ಅಥವಾ ಆತ್ಮ ಸಾಕ್ಷಾತ್ಕಾರಗಳು ದೊರೆಯದಾಗಿದೆ. ಸರ್ವಸಮರ್ಥನಾದ ನೀನೇ ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಕ್ಷಣಕಾಲ ಆತನನ್ನು ನಿರೀಕ್ಷಿಸಿ, ನೀನು ಗುರು ಇಲ್ಲದೆ ಮುನಿ ಆದದ್ದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಆ ಬ್ರಾಹ್ಮಣನು ದುಃಖದಿಂದ, ಸ್ವಾಮಿ, ನನಗೊಬ್ಬ ಗುರುವು ಇದ್ದನು, ಆದರೆ ಆತನು ಬಹಳ ನಿಷ್ಠೂರನಾಗಿದ್ದನು. ಮೇಲಿಂದ ಮೇಲೆ ಬಿರು ನುಡಿಗಳನ್ನು ಆಡಿ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದ್ದನು. ನಾನು ನನ್ನ ಮೇಲೆ ಗುರುಕೃಪೆಯು ಇಂದು ಆದೀತು, ನಾಳೆ ಆದೀತು ಎಂದು ಯೋಚಿಸುತ್ತಾ ಬಹುದಿನಗಳವರೆಗೆ ಆತನ ಸೇವೆ ಮಾಡಿದೆನು. ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಅದಕ್ಕಾಗಿ ನನ್ನ ಗಮನ ಮೇಲೆ ಸಿಟ್ಟು ಬಂತು. ಸಾರಿಗೆ ಎತ್ತಿನಂತೆ ಇವನ ಸೇವೆ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಏನಾದರೂ ಪ್ರಯತ್ನ ಮಾಡಿದರಾಯಿತೆಂದುಕೊಂಡು ಆತನ ಆಶ್ರಮದಿಂದ ಹೊರಟು ಬಂದು 18 ವರ್ಷಗಳಾಗಿ ಹೋಗಿದೆ. ನಾನೇನೇ ಪ್ರಯತ್ನ ಮಾಡಿದರೂ ನನ್ನ ತಪಸ್ಸು ಸಿದ್ಧಿಸದಾಗಿದೆ ಎಂದು ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು. ಗುರುಗಳು ಆತನ ಮಾತನ್ನು ಕೇಳಿ ಸಿಟ್ಟಿಗೆದ್ದರು. ಎಲ್ಲೋ ಆತ್ಮಘಾತುಕನೇ, ನೀನೆಂಥ ಆಗಿರುವೆ. ಉಣ್ಣುವ ಸ್ಥಳದಲ್ಲಿ ಹೇಸಿಗೆ ಮಾಡಿಕೊಂಡು ಇದು ನನ್ನ ಪ್ರಾರಬ್ಧ ಎಂದು ನುಡಿದಂತಿದೆ ನಿನ್ನ ವಿಚಾರ. ನೀನು ನಿನ್ನಲ್ಲಿರುವ ದೋಷವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸದೆ ಗುರುವಿನಲ್ಲಿಯ ಗುಣದೋಷಗಳನ್ನು ಎತ್ತಿ ಆಡಲು ಪ್ರಯತ್ನಿಸುತ್ತಿರುವಿ. ಅಂದ ಮೇಲೆ ನಿನ್ನಂಥ ಗುರುದ್ರೋಹಿಗೆ ಎಂದಿಗೂ ಜ್ಞಾನ ಸಿದ್ಧಿಯಾಗಲಾರದು. ಗುರುವನ್ನು ತ್ಯಜಿಸಿ ಬಂದ ನೀನು ಇಹಪರ ಎರಡಕ್ಕೂ ಸಲ್ಲದ ತ್ರಿಶಂಕುವಿನಂತಾಗಿರುವಿ. ಗುರು ಸೇವೆಯಲ್ಲಿ ಬೇಸರವೆಣಿಸುವ ನಿನಗೆ ಆತ್ಮೋದ್ಧಾರದ ದಾರಿ ಸಿಗುವುದಾದರೂ ಹೇಗೆ? ಈ ಬಗ್ಗೆ ನಿನಗೊಂದು ಚರಿತ್ರೆ ಹೇಳುತ್ತೇನೆ, ಕೇಳು. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಧೌಮ್ಯರೆಂಬ ಹೆಸರಿನ ಬ್ರಹ್ಮಜ್ಞಾನಿಗಳಾದ ಮುನಿಗಳೊಬ್ಬರಿದ್ದರು. ಅವರ ಬಳಿಯಲ್ಲಿ ಅರುಣ, ಬೈದ, ಉಪಮನ್ಯು ಹೀಗೆ 3 ಜನ ಶಿಷ್ಯರು ನಿಷ್ಠೆಯಿಂದ ಗುರುಸೇವೆ ಮಾಡಿಕೊಂಡಿದ್ದರು. ಒಂದು ದಿನ ಗುರುಗಳು ಶಿಷ್ಯರಲ್ಲಿಯ ನಿಷ್ಠೆಯನ್ನು ಪರೀಕ್ಷಿಸಲು ಅರುಣನನ್ನು ಕರೆದು, ಎಲ್ಲೋ ನಮ್ಮ ಭತ್ತದ ಗದ್ದೆಯಲ್ಲಿ ನೀರು ನಿಲ್ಲದಾಗಿದೆ. ಅದಕ್ಕಾಗಿ ನೀನು ಗದ್ದೆಗೆ ಹೋಗಿ ಗದ್ದೆಯ ತುಂಬ ಸರಿಯಾಗಿ ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡು ಎಂದು ಹೇಳಿದರು. ಅರುಣನು ಗುರುವಾಜ್ಞೆಯನ್ನು ನಿಷ್ಠೆಯಿಂದ ಕೇಳಿಕೊಂಡು ಗದ್ದೆಗೆ ಬಂದನು. ಗುರುಗಳ ಗದ್ದೆಗೆ ಕಾಲುವೆಯಿಂದ ಸಾಕಷ್ಟು ನೀರೇನೋ ಹರಿದು ಬರುತ್ತಿತ್ತು. ಆದರೆ ಗದ್ದೆಯ ಒಡ್ಡು ಒಡೆದು ಹೋದುದರಿಂದ ನೀರು ಅದರಲ್ಲಿ ಸ್ಥಿರವಾಗಿ ನಿಲ್ಲದೆ ಹೊರಟು ಹೋಗಿಬಿಡುತ್ತಿತ್ತು. ಅರುಣನು ಮೊದಲು ಆ ಒಡ್ಡನ್ನು ಕಲ್ಲು ಮಣ್ಣುಗಳಿಂದ ಪ್ರತಿಬಂಧಿಸಲು ಪ್ರಯತ್ನ ಮಾಡಿದನು. ಆದರೆ ನೀರಿನ ಸೆಳವು ಹೆಚ್ಚಿಗೆ ಇದ್ದ ಪ್ರಯುಕ್ತ ಈತ ತಂದು ಹಾಕಿದ ಕಲ್ಲು ಮಣ್ಣುಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗತೊಡಗಿದವು. ಗದ್ದೆಯಲ್ಲಿ ಏನಾದರೂ ಪ್ರಯತ್ನ ಮಾಡಿ ನೀರು ತುಂಬಿಸಲೇಬೇಕೆಂದು ಗುರುಗಳ ಆಜ್ಞೆಯಾಗಿತ್ತು. ಗುರುವಾಜ್ಞೆಯು ವೇದವಾಕ್ಯಗಳಿಗಿಂತ ಶ್ರೇಷ್ಠವಾದದ್ದು ಎಂಬ ಭಾವನೆಯು ಅರುಣನ ಮನದಲ್ಲಿತ್ತು. ಅದಕ್ಕಾಗಿಯೇ ಆತನು ಒಂದು ಉಪಾಯವನ್ನು ಕಂಡುಹಿಡಿದನು. ಗದ್ದೆಯ ಬದುವನ್ನು ನೀರು ಕೊಚ್ಚಿಕೊಂಡು ಹೋಗುತ್ತಿರುವ ಸ್ಥಳದಲ್ಲಿ ತಾನೇ ಅಡ್ಡವಾಗಿ ಮಲಗಿಬಿಟ್ಟನು. ಅದರ ಪರಿಣಾಮವಾಗಿ ಗದ್ದೆಯಲ್ಲಿ ಮೆಲ್ಲನೆ ನೀರು ಏರತೊಡಗಿ ಸ್ವಲ್ಪ ಸಮಯದಲ್ಲಿ ಗದ್ದೆಯ ತುಂಬ ಕೆರೆಯಂತೆ ನೀರು ನಿಂತು ಬಿಟ್ಟಿತು. ಮಧ್ಯಾಹ್ನವಾಯಿತು. ಅರುಣನು ಊಟಕ್ಕೆ ಆಶ್ರಮಕ್ಕೆ ಹೋಗಲಿಲ್ಲ. ಸಂಜೆಯಾಯಿತು. ಆಗಲೂ ಅರುಣನು ಮೇಲೇಳಲಿಲ್ಲ. ತಾನು ಮೇಲಕ್ಕೆದ್ದರೆ ಗದ್ದೆಯಲ್ಲಿಯ ನೀರೆಲ್ಲ ಮತ್ತೆ ಹೊರಗೆ ಹೋಗಿ ಬಿಡುವುದು. ಆದ್ದರಿಂದ ಗುರುವಾಜ್ಞೆಗೆ ಭಂಗ ಬರುವುದು ಎಂಬುದೊಂದೇ ಅರುಣನ ವಿಚಾರವಾಗಿತ್ತು. 3 ತಾಸು ರಾತ್ರಿಯಾದರೂ ಅರುಣನು ಆಶ್ರಮಕ್ಕೆ ತಿರುಗಿ ಬಾರದಿರಲು ಗುರುಗಳು ಕಳವಳಕ್ಕೀಡಾದರು. ತಮ್ಮ ಶಿಷ್ಯರಿಬ್ಬರನ್ನು ಸಂಗಡ ಕರೆದುಕೊಂಡು ತಾವೇ ಕೈಯಲ್ಲಿ ದೀವಟಿಗೆ ಹಿಡಿದು ಅರುಣನನ್ನು ಹುಡುಕುತ್ತಾ ಗದ್ದೆಯ ಬಳಿಗೆ ಬಂದರು. ಗದ್ದೆಯು ನೀರಿನಿಂದ ತುಂಬಿ ತುಳುಕುತ್ತಿರುವುದನ್ನು ನೋಡಿ ಆನಂದಿತರಾದರು. ಆದರೆ ಅವರಿಗೆ ತಮ್ಮ ಶಿಷ್ಯನೆಲ್ಲಿರುವನೆಂಬ ಸುಳಿವೇ ಸಿಕ್ಕಲಿಲ್ಲ. ದೀವಟಿಗೆಯ ಬೆಳಕಿನಲ್ಲಿ ಅತ್ತಿತ್ತ ಹುಡುಕಾಡುತ್ತಾ, ಮಗು, ಅರುಣ, ಎಲ್ಲಿದ್ದೀಯೋ ಎಂದು ಗಟ್ಟಿಯಾಗಿ ಕೂಗಿ ಕೇಳಿದರು. ಗುರುಗಳ ಧ್ವನಿಯನ್ನು ಆಲಿಸಿದ ಅರುಣನು ಮಲಗಿದ್ದಲಿಂದಲೇ ಕೂಗಿ ಹೇಳಿದನು, ಗುರುಗಳೇ, ನಾನು ಒಡೆದ ಒಡ್ಡಿನ ಬಳಿ ಇದ್ದೇನೆ. ನಾನು ಎದ್ದರೆ ನೀರೆಲ್ಲ ಹೊರಟು ಹೋಗುತ್ತದೆ. ಅದಕ್ಕಾಗಿ ದಯವಿಟ್ಟು ತಾವೇ ಇಲ್ಲಿಯವರೆಗೆ ಬರುವ ಕೃಪೆ ಮಾಡಬೇಕು
ಎಂದು ಹೇಳಿದನು. ಶಿಷ್ಯನ ಧ್ವನಿಯನ್ನು ಆಲಿಸಿ ಗುರುಗಳ ಅಲ್ಲಿಗೆ ಧಾವಿಸಿ ಬಂದರು. ಅರುಣನ ನಿಷ್ಠೆಯಿಂದ ಸಂತೃಪ್ತರಾದ ಅವರು ಆತನನ್ನು ಮೇಲೆಬ್ಬಿಸಿ ಆನಂದಾಶ್ರುಗಳನ್ನು ಹರಿಸುತ್ತಾ ಬಿಗಿದಪ್ಪಿಕೊಂಡರು. ಮಗು, ನಿನ್ನ ಗುರುಭಕ್ತಿಗೆ ನಾವು ಮೆಚ್ಚಿದೆವು. ನಿನಗೆ ವೇದಶಾಸ್ತ್ರಗಳ ಸಂಪೂರ್ಣ ಜ್ಞಾನ ಉಂಟಾಗಲಿ. ನೀನಿನ್ನು ನಿನ್ನ ಮನೆಗೆ ಹೋಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸುಖವಾಗಿ ಬಾಳು ಎಂದು ಆಶೀರ್ವದಿಸಿದರು. ಕೂಡಲೇ ಅರುಣನಿಗೆ ಜ್ಞಾನೋದಯವಾಯಿತು. ಆತನು ಭಯಭಕ್ತಿಗಳಿಂದ ಗುರುಗಳಿಗೆ ನಮಸ್ಕರಿಸಿ ತನ್ನ ಊರಿಗೆ ಹೊರಟು ಹೋದನು. 2 ತಿಂಗಳ ಕಾಲ ಗತಿಸಿತು. ಗುರುಗಳು ಭತ್ತದ ಪೈರು ಮಾಗಿ ನಿಂತಿತ್ತು. ಧೌಮ್ಯ ಋಷಿಗಳು ತಮ್ಮ 2ನೆಯ ಶಿಷ್ಯನಾದ ಬೈದನನ್ನು ಕರೆದರು ಮತ್ತು ಗದ್ದೆಗೆ ಹೋಗಿ ಭತ್ತದ ಪೈರನ್ನು ಕೊಯ್ದು ಒಕ್ಕಲೆ ಮಾಡಿಕೊಂಡು ಬಂಡಿಯಲ್ಲಿ ಹೇರಿಕೊಂಡು ಬರಬೇಕೆಂದು ಆಜ್ಞೆ ಮಾಡಿದರು. ಗುರುಗಳ ಆಶ್ರಮದಲ್ಲಿ ಬಂಡಿಗೆ ಹೂಡಲು ಒಂದೇ ಕೋಣವಿತ್ತು. ಬೈದನು ಆ ಕೋಣವನ್ನು ಒಂದು ಕಡೆ ಹೂಡಿಕೊಂಡು ಇನ್ನೊಂದು ಕಡೆಯ ನೊಗವನ್ನು ತಾನೇ ಜಗ್ಗುತ್ತಾ ಗದ್ದೆಯವರೆಗೆ ಬಂಡಿಯನ್ನು ಎಳೆದುಕೊಂಡು ಹೋದನು. ಸರಸರನೆ ಭತ್ತವನ್ನು ಕೊಯ್ದನು. ಒಂದು ಕಡೆಗೆ ಕಣ ಮಾಡಿ ಭತ್ತವನ್ನು ಬಡಿದು ತೂರಿ ಒಕ್ಕಲಿ ಮಾಡಿದನು. 7-8 ಚೀಲಗಳಷ್ಟು ಭತ್ತದ ರಾಶಿಯಾಯಿತು. ಅದನ್ನೆಲ್ಲ ಚೀಲಗಳಲ್ಲಿ ತುಂಬಿ ಬಂಡಿಗೆ ಹೇರಿಕೊಂಡನು. ಒಂದು ಕಡೆ ಜತ್ತಿಗೆ ಹಚ್ಚಿ ಕೋಣವನ್ನು ಹೂಡಿದನು. ಮತ್ತೊಂದು ಕಡೆಯ ನೊಗವನ್ನು ಜತ್ತಿಗೆಯಿಂದ ತಾನೇ ಕುತ್ತಿಗೆಗೆ ಬಿಗಿದುಕೊಂಡನು. ಕೋಣನೊಂದಿಗೆ ಬಂಡಿ ಎಳೆಯುತ್ತಾ ಆಶ್ರಮದ ಕಡೆಗೆ ನಡೆದನು. ಇಷ್ಟಾಗುವುದರಲ್ಲಿ ಕತ್ತಲಾಗಿ ಹೋಗಿತ್ತು. ಊಟದ ಪರಿವೇ ಕೂಡ ಇಲ್ಲದೆ ದುಡಿದುದರಿಂದ ಬೈದನಿಗೆ ಅಷ್ಟು ಬೇಗ ಕಾಲನ್ನು ಒಕ್ಕಲು ಸಾಧ್ಯವಾಗಿತ್ತು. ಕತ್ತಲೆಯಲ್ಲಿ ಬಂಡಿಯನ್ನು ಎಳೆದುಕೊಂಡು ಬರುತ್ತಿರುವಾಗ ಬಂಡಿಯ ಗಾಲಿಗಳು ಒಂದು ಕಡೆಗೆ ಹುದುಲಿನಲ್ಲಿ ಸಿಕ್ಕಿಕೊಂಡವು. ಕೋಣವನ್ನು ಹುರಿದುಂಬಿಸಿ ತಾನೂ ಸಂಪೂರ್ಣ ಶಕ್ತಿ ಕೊಟ್ಟು ಹುದಲಿಗೆ ಸಿಕ್ಕ ಬಂಡಿಯನ್ನು ಕೀಳಲು ಯತ್ನಿಸತೊಡಗಿದನು. ಆದರೆ ಕುತ್ತಿಗೆಗೆ ಬಿಗಿದುಕೊಂಡಿದ್ದ ಜತ್ತಿಗೆಯು ಈತನಿಗೆ ಉರುಲಾಗಿ ಸಂಕಟ ಪಡತೊಡಗಿದನು. ಅಷ್ಟರಲ್ಲಿ ಆತನನ್ನು ಹುಡುಕುತ್ತಾ ಬಂದ ಧೌಮ್ಯ ಋಷಿಗಳು ಆತನ ಕೊರಳಿಗೆ ಬಿದ್ದಿರುವ ಜತ್ತಿಗೆಯ ಉರುಲನ್ನು ಕತ್ತರಿಸಿ ತೆಗೆದರು. ಶಿಷ್ಯನ ನಿಷ್ಠೆಯನ್ನು ಮೆಚ್ಚಿ ಆಶೀರ್ವಾದದಿಂದಲೇ ಸಕಲ ವಿದ್ಯೆಗಳನ್ನು ಕರುಣಿಸಿದರು. ಇನ್ನು ಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸುಖದಿಂದ ಬಾಳು ಎಂದು ಹರಸಿ ಹೇಳಿದರು. ಇನ್ನು ಧೌಮ್ಯ ಋಷಿಗಳ 3ನೆಯ ಶಿಷ್ಯನಾದ ಉಪಮನ್ಯುವಿನ ಚರಿತ್ರೆ ಕೇಳು. ಬುದ್ಧಿಮಂದನಾದ ಈತನಿಗೆ ಹಸಿವೆಯನ್ನು ತಡೆಯುವುದಕ್ಕಾಗುತ್ತಿರಲಿಲ್ಲ. ಗುರುಗಳು ಈತನಿಗೆ ಆಕಳುಗಳನ್ನು ಮೇಯಿಸಿಕೊಂಡು ಬರುವ ಕೆಲಸವನ್ನು ಹಚ್ಚಿದರು. ಮಧ್ಯಾಹ್ನದ ವೇಳೆಗೆ ಹಸಿವೆಯಾದೊಡನೆಯೇ ಇವನು ಆಕಳುಗಳನ್ನು ಆಶ್ರಮಕ್ಕೆ ಹೊಡೆಕೊಂಡು ಬಂದು ಬಿಡುತ್ತಿದ್ದನು. ಅವನು ಆಶ್ರಮದಲ್ಲಿ ಹೊಟ್ಟೆ ಬಿರಿಯುವಂತೆ ಊಟ ಮಾಡುತ್ತಿದ್ದನು. ಇದನ್ನು ಗಮನಿಸಿದ ಧೌಮ್ಯರು, ಎಲ್ಲೋ ನೀನು ಮಧ್ಯಾಹ್ನದ ವೇಳೆಗೆ ಬಂದು ಬಿಡಬೇಡ, ಹೊತ್ತು ಮುಳುಗುವವರೆಗಾದರೂ ಹಸುಗಳನ್ನು ಮೇಯಿಸಿಕೊಂಡು ಬಾ ಎಂದು ಆಜ್ಞೆ ಮಾಡಿದರು. ಉಪಮನ್ಯುವು ವಿಧೇಯತೆಯಿಂದ ಹಾಗೆ ಆಗಲಿ ಗುರುಗಳೇ ಎಂದನು. ಮರುದಿವಸ ಮಧ್ಯಾಹ್ನದ ವೇಳೆಗೆ ಹಸಿವೆಯಾದೊಡನೆಯೇ ದನಗಳನ್ನು ನೆರಳಲ್ಲಿ ನಿಲ್ಲಿಸಿ ಪಕ್ಕದಲ್ಲಿದ್ದ ನದಿಯಲ್ಲಿ ಸ್ನಾನ ಮಾಡಿ ಸಮೀಪದಲ್ಲಿದ್ದ 4 ಮನೆಗಳಿಗೆ ಮಧುಕರಿ ಬೇಡಿ ಅದನ್ನೇ ಊಟ ಮಾಡಿ ಸಂಜೆಯವರೆಗೆ ಮತ್ತೆ ದನಗಳನ್ನು ಮೇಯಿಸಿಕೊಂಡು ಆಶ್ರಮಕ್ಕೆ ಬರತೊಡಗಿದನು. ಈ ವಿಷಯವನ್ನು ಗುರುತಿಸಿದ ಧೌಮ್ಯರು, ಎಲ್ಲೋ ನೀನು ಮಧುಕರಿ ಬೇಡಿ ತಂದ ಭಿಕ್ಷಾನ್ನವನ್ನೆಲ್ಲ ನಮ್ಮ ಆಶ್ರಮಕ್ಕೆ ತಂದೊಪ್ಪಿಸಬೇಕು ಎಂದು ಅಪ್ಪಣೆ ಮಾಡಿದರು. ಅದಕ್ಕೊಪ್ಪಿದ ಉಪಮನ್ಯುವು ಮರುದಿನದಿಂದ ಗುರುಗಳ ಆಜ್ಞೆಯಂತೆ ಮಧುಕರಿಯ ಅನ್ನವನ್ನೆಲ್ಲ ಆಶ್ರಮಕ್ಕೆ ಮುಟ್ಟಿಸತೊಡಗಿದನು. ಅವನಿಗೆ ಹಸಿವೆಯ ಬಾಧೆಯಾಯಿತು. ಕರುಗಳು ಹಸುವಿನಿಂದ ಹಾಲನ್ನು ಕುಡಿಯುವಾಗ ಅವುಗಳ ಕಟಬಾಯಿಗುಂಟ ಹಾಲಿನ ನೊರೆಯನ್ನು ಸೋರುತ್ತಿದ್ದುದನ್ನು ಗಮನಿಸಿ ಅದನ್ನು ನೆಕ್ಕಿ ಹಸಿವೆ ಹಿಂಗಿಸಿಕೊಳ್ಳತೊಡಗಿದನು. ರಾತ್ರಿಯ ಒಂದೇ ಸಮಯ ಊಟ ಮಾಡುತ್ತಿದ್ದರೂ ಶಿಷ್ಯನು ಸೊರಗದೇ ಇರುವುದನ್ನು ಗಮನಿಸಿ ಧೌಮ್ಯರಿಗೆ ಆಶ್ಚರ್ಯವಾಯಿತು. ಅವರು ಉಪಮನ್ಯುವನ್ನು ಕರೆದು, ನೀನೀಗ ಮಧ್ಯಾಹ್ನದ ಸಮಯದಲ್ಲಿ ಹೊಟ್ಟೆಗಾಗಿ ಏನು ಮಾಡುವಿ ಎಂದು ಕೇಳಿದರು. ಉಪಮನ್ಯುವು ಇದ್ದ ವಿಷಯವನ್ನು ಮರೆಮಾಚದೆ ಹೇಳಿದನು. ಗುರುಗಳು, ಎಲ್ಲೋ ಎಂಜಲನ್ನು ತಿಂದರೆ ಬುದ್ಧಿಮಂದವಾಗುವುದು, ನೀನು ಅಂಥ ಹಾಲನ್ನು ನೆಕ್ಕಕೂಡದು ಎಂದು ಆಜ್ಞೆ ಮಾಡಿದರು. ಉಪಮನ್ಯುವು ವಿಧೇಯತೆಯಿಂದ ಅದನ್ನು ಒಪ್ಪಿಕೊಂಡನು. ಮರುದಿವಸ ಹಸಿವೆಯ ಬಾಧೆಯಾದಾಗ ಉಪಮನ್ಯುವು ಬೇರೆ ಉಪಾಯ ಕಾಣದೆ ಎಕ್ಕೆಯ ಹಾಲನ್ನು ಕುಡಿಯತೊಡಗಿದನು. ಎಕ್ಕೆಯ ಕುಡಿಯನ್ನು ಮುರಿಯುವಾಗ ಅದರ ಹಾಲು ರಭಸದಿಂದ ಉಪಮನ್ಯುವಿನ 2 ಕಣ್ಣುಗಳಿಗೆ ಸಿಡಿಯಿತು. ಆತನ ಕಣ್ಣು ಕಾಣದಂತಾಗಿ ಆಕಳುಗಳನ್ನು ಹುಡುಕಲು ಹೋಗಿ ಒಂದು ಹಾಳು ಬಾವಿಯಲ್ಲಿ ಬಿದ್ದನು. ರಾತ್ರಿ ಆಯಿತು. ದನಗಳೆಲ್ಲ ಆಶ್ರಮಕ್ಕೆ ಬಂದವು. ಆದರೆ ಉಪಮನ್ಯು ಮಾತ್ರ ಬರಲಿಲ್ಲ. ಗುರುಗಳು ದೀವಟಿಗೆ ಹಿಡಿದುಕೊಂಡು ಆತನನ್ನು ಹುಡುಕುತ್ತಾ ಹೊರಟರು.
ಅರಣ್ಯದಲ್ಲಿ ಆತನ ಹೆಸರು ಹಿಡಿದು ಗಟ್ಟಿಯಾಗಿ ಕೂಗತೊಡಗಿದರು. ಗುರುಗಳ ಧ್ವನಿಯನ್ನು ಆಲಿಸಿದ ಉಪಮನ್ಯುವು ಬಾವಿಯೊಳಗಿಂದಲೇ, ಗುರುಗಳೇ, ನಾನು ಇಲ್ಲಿ ಬಿದ್ದಿದ್ದೇನೆ, ನನ್ನ ಕಣ್ಣು ಕಾಣಿಸುತ್ತಿಲ್ಲ ಎಂದು ಕೂಗಿ ಹೇಳಿದನು. ಗುರುಗಳು ಹಾಳು ಬಾವಿಯ ದಂಡೆಗೆ ಬಂದು ನೋಡಿದರು. ಪರಿಸ್ಥಿತಿಯನ್ನು ತಿಳಿದು ಉಪಮನ್ಯುವಿನ ಮೇಲೆ ಅವರಿಗೆ ಕರುಣೆಯುಂಟಾಯಿತು. ಆತನಿಗೆ ಅಶ್ವಿನಿ ಕುಮಾರರ ಸ್ಮರಣೆ ಮಾಡೆಂದು ಹೇಳಿದರು. ಅದರ ಪರಿಣಾಮವಾಗಿ ಆತನಿಗೆ ದೃಷ್ಟಿ ಬಂದಿತು. ಮೇಲೆ ಹತ್ತಿ ಬಂದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನ ನಿಷ್ಠೆಗೊಲಿದು ತಮ್ಮ ವರದ ಹಸ್ತವನ್ನು ತಲೆಯ ಮೇಲಿಡಲು ಆತನಿಗೆ ಸಕಲ ವಿದ್ಯೆಗಳ ಜ್ಞಾನವುಂಟಾಯಿತು. ಮುಂದೆ ಆತನು ಪ್ರಸಿದ್ಧ ಗುರುವೂ ಆದನು. ಅಂದ ಮೇಲೆ ಬ್ರಾಹ್ಮಣನೇ ಗುರು ಸೇವೆಯಲ್ಲಿ ಸಕಲ ಸಿದ್ಧಿಗಳಿರುವಾಗ ಗುರುದ್ರೋಹ ಮಾಡಿದರೆ ಗತಿಯಲ್ಲಿ ಜ್ಞಾನಪ್ರಾಪ್ತಿಯಲ್ಲಿ ಹೊರಟು ಹೋಗು ಎಂದು ಕಠೋರವಾಗಿ ನುಡಿದನು. ಬ್ರಾಹ್ಮಣನಿಗೆ ತಾನು ಗುರುದ್ರೋಹ ಮಾಡಿ ಬಂದದ್ದರ ಬಗ್ಗೆ ಪಶ್ಚಾತ್ತಾಪವಾಯಿತು. ಆತನು ತನಗಿನ್ನೂ ಗತಿ ಸಿಗಲಾರದೆಂದು ನಿಶ್ಚಯಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧನಾದನು. ಆಗ ನರಸಿಂಹ ಸರಸ್ವತಿ ಯತಿಗಳಿಗೆ ಆತನ ಮೇಲೆ ಕರುಣೆಯುಂಟಾಯಿತು. ಎಲ್ಲೋ, ನೀನು ಪಶ್ಚಾತ್ತಾಪ ಪಟ್ಟಿದ್ದರಿಂದ ನಿನ್ನ ಪಾಪ ನಷ್ಟವಾಯಿತು. ಈಗ ನಿನ್ನ ಗುರುಸ್ಮರಣೆ ಮಾಡು ಎನ್ನುತ್ತಾ ತಮ್ಮ ವರದ ಹಸ್ತವನ್ನು ಆತನ ತಲೆಯ ಮೇಲಿಡಲು ಆ ಬ್ರಾಹ್ಮಣನಿಗೆ ದಿವ್ಯಜ್ಞಾನ ಉಂಟಾಯಿತು ಎಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 16ನೇ ಅಧ್ಯಾಯವು ಸಂಪೂರ್ಣವಾಯಿತು.